ನಮಸ್ಕಾರ. ವಿನಯ್ ನಾಯ್ಕ್, ಕಾರವಾರ. ನಾನು ಕಲಿತ ಶಾಲೆ ಕನ್ನಡ ಶಾಲೆ. ಹೆಮ್ಮೆ, ನನ್ನ ಹೆಮ್ಮೆ. ಖುಷಿಯಾಗ್ತಾಯಿದೆ ಬಂದೆ. ಇವಾಗ ಒಂದು ವಿಚಾರ ನೋಡಿದೆ, ಬೇಜಾರೇನು ಅಂತ ಹೇಳಿದ್ರೆ, ಕನ್ನಡ ಶಾಲೆಗಳು ಕ್ಷೀಣಿಸ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ಕಾರಣ ನಾವೇ, ತಂದೆ ತಾಯಿಗಳು. ನಾವೇ ನಮ್ಮ ಮಕ್ಕಳಿಗೆ ಕನ್ನಡದ ಬೇಡ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲೀರಿ, ಇಂಗ್ಲೀಷಲ್ಲಿ ಮಾತಾಡಲಿ, ಒಂದು ನಮಗೆ ಆಸೆ. ತಪ್ಪಿಲ್ಲ ತಂದೆ ತಾಯಿ ಇರ್ತವೆ, ಯಾಕಂತ ಇವಾಗೆಲ್ಲ ನಡೀತಾ ಇರೋದೇ ಇಂಗ್ಲೀಷ್. ಸೊ ನಾವು ಕನ್ನಡ ಭಾಷೆ, ಕನ್ನಡ ಶಾಲೆಗಳನ್ನು ಯಾವ ಥರ ಉಳಿಸ್ಕೋಬೋದು ಅಂತ ಹೇಳಿದ್ರೆ, ನನ್ನ ಒಂದು ಸಣ್ಣ ಅನಿಸಿಕೆ ಸರ್ಕಾರದಲ್ಲಿ ಏನು ಅಂತ ಹೇಳಿದರೆ, ನೋಡಿ, ನಾವು SSLCವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತೇವೆ. ಅಲ್ಲಿಂದ ಡಿಪ್ಲೊಮಾ ಆಗಲಿ PUC 2ಗೆ ಹೋದಾಗ ಅಲ್ಲಿ ಪರ್ಸೆಂಟೇಜ್ 70%, 80% ಆದ್ರೇ ಡಿಪ್ಲೊಮಾ ಸೀಟ್ ಸಿಗಬೇಕು ಅಂತಲ್ಲ. ಕನ್ನಡ ಮಾಧ್ಯಮದಲ್ಲಿ ಕಲಿತ ಮಕ್ಕಳಿಗೆ ನೀವು ಒಂದು ಅವಕಾಶ ಅಂತ ಹೇಳಿದ್ರೆ ಅಲ್ಲಿ 30%, 40% ಮೀಸಲಾತಿ ಇಡಿ. ಕನ್ನಡ ವ್ಯಾಸಂಗ ಮಾಡಿದವರಿಗೆ ಒಂದು ಮೀಸಲಾತಿ ಕೊಡಿ. ಹಾಗೆ ಡಿಪ್ಲೊಮಾ ಮತ್ತು PUC ಆದಮೇಲೆ ಇಂಜಿನಿಯರಿಂಗ್ಗೆ, ಮೆಡಿಕಲಿಗೆ ಹೋಗುವಾಗ ಅಲ್ಲಿ ಸಹ ನೀವು ಕನ್ನಡ ವ್ಯಾಸಂಗ ಮಾಡಿದವರಿಗೆ ಮೀಸಲಾತಿ ಕೊಡಿ. ಹಾಗೆಯೇ ಸರ್ಕಾರಿ ಉದ್ಯೋಗ, ಸರ್ಕಾರಿ ನೌಕರಿ ಏನು ನಾವು ಈಗ ಕಾಲ್ ಫಾರ್ ಮಾಡ್ತೀರಾ ನೀವು, ಆ ಸಮಯದಲ್ಲಿ ರಿಕ್ರೂಟ್ಮೆಂಟ್ ಯಾವಾಗ ನೀವು ಕಾಲ್ ಫಾರ್ ಮಾಡಿದಾಗ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಮಕ್ಕಳಿಗೆ SC ST OBC ಯಾವ ಥರ ನಿಮ್ಮದು ಒಂದು ವಯೋಮಿತಿಯಲ್ಲಿ ಆಗಿರ್ಬೋದು, ಒಂದು ನಿಮ್ಮ ಪರ್ಸೆಂಟೇಜಲ್ಲಿ ಇರ್ಬೋದು, ಯಾವ ಥರ ನೀವು ಒಂದು ಮೀಸಲಾತಿ ಇಡ್ತೀರಿ, ಅದೇ ಥರ ಕನ್ನಡ ಮಾಧ್ಯಮ ಮಕ್ಕಳಿಗೆ ಒಂದು ಮೀಸಲಾತಿ ಕೊಟ್ಟರೆ 30%, 40% ಕನ್ನಡ ಮಾಧ್ಯಮ ಮಕ್ಕಳಿಗೆ ನೀವು ನೌಕರಿ ಕೊಡಿಸುವುದಾಗಿ ಒಂದು ಕಾರ್ಯ ಆರಂಭ ಮಾಡಿದರೆ, ಮುಂದಿನ ದಿನಗಳಲ್ಲಿ ತಂದೆ ತಾಯಿ ಕನ್ನಡ ಮಾಧ್ಯಮದಲ್ಲೂ ಮಕ್ಕಳಿಗೆ ಶಾಲೆ ಕಲಿಸುವಂತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತ್ರೆ ನೌಕರಿ ಸಿಗ್ತದೆ ಅಂತ ಒಂದು ಭರವಸೆ ಇರುತ್ತೆ. ಸೊ ಕನ್ನಡ ಶಾಲೆ, ಕನ್ನಡ ಭಾಷೆ ನಾವು ಈ ಮುಖಾಂತರನೂ ನಾವು ಉಳಿಸ್ಕೋಬಹುದು. ಸೊ ನಾನು ನಮ್ಮ ಸರ್ಕಾರದ ಹತ್ರ ಒಂದು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಈ ಥರ ಒಂದು ಇಂಪ್ಲಿಮೆಂಟ್ ಆದರೆ ಮುಂದಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಮುಚ್ಚಲ್ಲ. ಸೊ ಮತ್ತೆ ಇದು ತುಂಬ ಪ್ರಮಾಣದಲ್ಲಿ ನಮ್ಮ ಕನ್ನಡ ಶಾಲೆಗಳು ತಲೆ ಎತ್ತಿ ನಿಂತ್ಕೊಳ್ಬಹುದು ಅಂತ ನನ್ನ ಒಂದು ಆಶಯ. ಸೊ ಜೈ ಕರ್ನಾಟಕ, ಜೈ ಕನ್ನಡಾಂಬೆ, ಜೈ ಕನ್ನಡ ಶಾಲೆ, ಜೈ ಹಿಂದ್. ನಮಸ್ಕಾರ.